ಅವರು ಸದಾ ನಗ್ಲಾಗ್ತಾ ಇರ್ತಾರೆ. ಅವರು ಒಂಥರ ಸ್ನೇಹಜೀವಿ ಇದ್ದಂಗೆ, ಎಲ್ಲರ ಹತ್ರನೂ ಬೆರೀತಾರೆ. ಇಡೀ ನಮ್ಮ ವಾರ್ಡಲ್ಲೆಲ್ಲ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಸಾಮಾಜಿಕವಾದಂಥ ಕೆಲಸಗಳು, ಜನಪರ ಸೇವೆಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಇಂಥ ಯುವ ನಾಯಕರುಗಳು ಬರಬೇಕು ಈಗ, ಯಾಕಂದರೆ ನೋಡ್ತಾ ಇದ್ದೀವಿ ಭಾಳನೇ ಹಿಂದೆ ಬಿಡ್ತಾ ಇದೆ ನಮ್ಮ ಸಮಾಜ. ಹಾಗಾಗಿ ಇಂಥ ಯುವಕರು ಬರಬೇಕು, ಯುವಕರಿಂದ ಕೆಲಸಗಳಾಗಬೇಕು. ಇಲ್ಲಿ ತುಂಬಾ ಚೆನ್ನಾಗಿ ಆತ್ಮೀಯವಾಗಿ ಹೊಂದ್ಕೊಂಡಿದ್ದಾರೆ. ಅವ್ರಿಗೆ ಉತ್ತಮ ಶುಭಾಶಯ ಕೊಡ್ತಾ ಇದ್ದೀವಿ. ಅವ್ರ ಭವಿಷ್ಯದಲ್ಲಿ ಒಳ್ಳೆ ಮುಂದೆ ಅವ್ರಿಗೆ ಆಶಾಕರವಾಗಿ ಬೆಳಕು ಬರಲಿ ಅಂತೇಳಿ ನಾವು ಕೋರ್ಕೊತಾ ಇದ್ದೀವಿ. ನಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೆ ಅದನ್ನ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ಕೊಡ್ತೀವಿ. ಅವ್ರು ನಮಗೆ ಮುಂಚೂಣಿಯಲ್ಲಿ ಇರಬೇಕು ಅಂತೇಳಿ ನಾವು ಬಯಸ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಬರ್ಡೇ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮ? ನನ್ನ ಬರ್ಡೇ ಪ್ರಯುಕ್ತ ಇವತ್ತು ಬುಕ್ ಕೊಡೋ ಕಾರ್ಯಕ್ರಮ ಇರ್ಬೋದು, ಕಂಬಳಿ ಕೊಡೋ ಶಾಲಾ ಮಕ್ಕಳಿಗೆ ಬುಕ್ ಕೊಡೋಂಥ ಕಾರ್ಯಕ್ರಮ ಇರ್ಬೋದು, ಕಂಬಳಿ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು, ಕಿಟ್ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು, ರೇಷನ್ ಕಿಟ್ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಆಟೋ ಡ್ರೈವರ್ಗಳಿಗೆ ಶರ್ಟ್ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು. ಪಂಚಭಾಗ್ಯಗಳ ಥರ ನಾವು 5 ಐಟಮ್ ಕೊಡಬೇಕು ಅಂತ 106 ಜನಕ್ಕೆ ಕೊಟ್ಟಿದ್ದೀವಿ. ಮುಂದಿನ ದಿವಸದಲ್ಲಿ ನಾವು ಪ್ರಿಯಾಕೃಷ್ಣ ಸಾಹೇಬ್ರಿಗೆ, ಎಂ ಕೃಷ್ಣಪ್ಪ ಸಾಹೇಬ್ರಿಗೆ ಮತ್ತು ನಮ್ಮ ಪ್ರದೀಪ್ ಕೃಷ್ಣಪ್ಪ ಸಾಹೇಬ್ರಿಗೆ ಸಹಾಯ ಆಗಲಿ ಅಂತೇಳಿ ನಾವು ಎಲ್ಲ ಥರ ಈ ಥರ ಕೆಲಸ ಮಾಡ್ತೀವಿ. ಸರ್, ನಿಮಗೆ ಸೋಷಿಯಲ್ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಇನ್ಸ್ಪಿರೇಷನ್ ಯಾರು? ಪ್ರಿಯಾಕೃಷ್ಣ ಸಾಹೇಬರು, ಎಂ ಕೃಷ್ಣಪ್ಪ ಸಾಹೇಬರು, ಪ್ರದೀಪ್ ಕೃಷ್ಣಪ್ಪ ಸಾಹೇಬರು. ಸರ್, ನಿಮ್ಮ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಇದೆ? ನಮ್ಮ ಫ್ಯಾಮಿಲಿ ಸದಾ ಯಾವಾಗಲೂ ಪ್ರಿಯಾಕೃಷ್ಣ ಸಾಹೇಬ್ರಿಗೆ ಆಗಲಿ, ಎಂ ಕೃಷ್ಣಪ್ಪ ಸಾಹೇಬ್ರಿಗೆ ಆಗಲಿ, ಪ್ರದೀಪ್ ಕೃಷ್ಣಪ್ಪ ಸಾಹೇಬ್ರಿಗೆ ಆಗಲಿ ಸದಾ ಅವ್ರ ಸೇವೆಗೆ ನಾವು ಸಿದ್ಧನಾಗಿರ್ತೀವಿ. ಸರ್, ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಒಂದು ಶುಭಾಶಯ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಬಂಧು ಮಿತ್ರರು ಎಲ್ಲರಿಗೂ ತುಂಬ ಹೃದಯದ ಇನ್ನೂ ಹೆಚ್ಚು ಸೋಷಿಯಲ್ ವರ್ಕ್ ಮಾಡಿ. ಥ್ಯಾಂಕ್ ಯು.